ಎಲ್ಲರಿಗೂ ನಮಸ್ಕಾರ. ವಿ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಏನು ತಿಳ್ಕೊತೇವಪ್ಪ ಅಂದ್ರೆ ಭಾರತದ ಪ್ರಮುಖ ಘಟನೆಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಭಾರತದ ಪ್ರಮುಖ ಘಟನೆಗಳು ಯಾವ್ಯಾವಪ್ಪ ಅಂದ್ರೆ ಪ್ರಮುಖವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ 3 ವಿಷಯಗಳ ಕುರಿತು ತಿಳಿದುಕೊಳ್ಳೋಣ. ಅದರ ಮೊದಲನೇದು ಯಾವುದು? ಅಲೆಕ್ಸಾಂಡರ್ನ ಭಾರತದ ದಾಳಿ. ಈ ಅಲೆಕ್ಸಾಂಡರ್ನ ಭಾರತದ ದಾಳಿ ಎಂಬ ವಿಷಯದಲ್ಲಿ ನಾವು ಯಾವ್ಯಾವ ಒಂದು ಪಾಯಿಂಟ್ಸನ್ನು ತಿಳ್ಕೊತೇವೆ ಅಂದ್ರೆ ಅಲೆಕ್ಸಾಂಡರ್ನ ಜನನ, ಅವನ ತಂದೆ ತಾಯಿ ಮತ್ತು ಅವನ ಭಾರತದ ದಾಳಿಯ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೇವೆ. ನೆಕ್ಸ್ಟ್ ಎರಡನೇ ವಿಷಯ ಯಾವುದು? ಹಂಗಾರೆ ಎರಡನೇ ಘಟನೆ ಯಾವಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ. ಹಾಗಾದ್ರೆ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಎಂಬ ವಿಷಯದಲ್ಲಿ ನಾವು ಏನೇನು ಪಾಯಿಂಟ್ಸ್ ತಿಳ್ಕೊತೇವೆ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಉದ್ದೇಶ ಮತ್ತು ಮೌರ್ಯ ಸಾಮ್ರಾಜ್ಯ ಸ್ಥಾಪಕರ ಗುರುಗಳ ಕುರಿತು ತಿಳ್ಕೊತೇವೆ. ಮತ್ತು ನೆಕ್ಸ್ಟ್ ಮೂರನೇದಾಗಿ ಕಳಿಂಗ ಯುದ್ಧ. ಭಾರತ ಕಂಡಂತಹ ಘನಘೋರ ಯುದ್ಧಗಳಲ್ಲಿ ಈ ಕಳಿಂಗ ಯುದ್ಧವೂ ಸಹ ಒಂದು. ಹಾಗಾದ್ರೆ ಈ ಕಳಿಂಗ ಯುದ್ಧಕ್ಕೆ ಪ್ರಮುಖ ಕಾರಣ ಏನು ಎನ್ನುವಂಥದ್ರ ವಿಷಯದ ಕುರಿತು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತೇವೆ. ಹಾಗಾದ್ರೆ ಮೊದಲನೇ ಸ್ಟಾರ್ಟ್ ಮಾಡೋಣ. ಒಂದನೇದ್ದು ಅಲೆಕ್ಸಾಂಡರ್ನ ಭಾರತದ ದಾಳಿ. ಈ ಅಲೆಕ್ಸಾಂಡರ್ನ ಭಾರತದ ದಾಳಿಯ ಕುರಿತು ತಿಳ್ಕೊಳ್ಳೋಕೆ ಮೊದಲ ಭಾರತದ ಮೇಲೆ ವಿದೇಶಿ ದಾಳಿಯ ಕುರಿತು ತಿಳ್ಕೊಬೇಕೇನು ನಾವು. ಮೊದಲನೇದಾಗಿ ಭಾರತದ ಮೇಲೆ ಮೊದಲು ದಾಳಿ ಮಾಡಿದ ವಿದೇಶಿಗರು ಯಾರಪ್ಪ? ಭಾರತದ ಮೇಲೆ ಮೊದಲು ದಾಳಿ ಮಾಡಿದ ವಿದೇಶಿಗರು ಪರ್ಷಿಯನ್ನರು. ಯಾರು? ಭಾರತದ ಮೇಲೆ ಮೊದಲು ದಾಳಿ ಮಾಡಿದ ವಿದೇಶಿಗರು ಪರ್ಷಿಯನ್ನರು. ಹಾಗಾದ್ರೆ ಎರಡನೇದಾಗಿ ದಾಳಿ ಮಾಡಿದವರು ಅಂದ್ರೆ ಭಾರತದ ಮೇಲೆ ದಾಳಿ ಮಾಡಿದ ಎರಡನೇ ವಿದೇಶಿಗರು ಯಾರಂದ್ರೆ ಅವರೇ ಮೆಸಿಡೋನಿಯನ್ನರು. ಯಾರ? ಮೆಸಿಡೋನಿಯನ್ನರು. ಈ ಮೆಸಿಡೋನಿಯಾ ಎಂಬ ಪ್ರದೇಶ ಎಲ್ಲಿ ಬರ್ತೈತಪ್ಪ ಅಂದರೆ ಗ್ರೀಕ್ ದೇಶದ ಒಂದು ಸಾಮ್ರಾಜ್ಯ ಇದೆ. ಯಾವುದು? ಮೆಸಿಡೋನಿಯಾ ಎಂಬಂಥ ಒಂದು ಸಾಮ್ರಾಜ್ಯ ಗ್ರೀಕ್ ದೇಶದಲ್ಲಿ ಬರುವಂಥ ಒಂದು ಸಾಮ್ರಾಜ್ಯ. ಹಾಗಾದ್ರೆ ಈ ಮೆಸಿಡೋನಿಯಾ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಎರಡನೇ ಫಿಲಿಪ್. ಯಾರು? ಮೆಸಿಡೋನಿಯಾ ಸಾಮ್ರಾಜ್ಯದ ಸ್ಥಾಪಕ ಎರಡನೇ ಫಿಲಿಪ್. ಈ ಎರಡನೇ ಫಿಲಿಪ್ ಮತ್ತು ಅವನ ಪತ್ನಿಯಾದ ಒಲಂಪಿಯಾ ಎಂಬ ಈ ಇಬ್ಬರು ದಂಪತಿಗಳಿಗೆ ಜನಿಸಿದ ಮಗನೇ ಯಾರು? ಅಲೆಕ್ಸಾಂಡರ್. ಯಾರು? ಹಂಗಾರೆ ಅಲೆಕ್ಸಾಂಡರ್ನ ತಂದೆ ತಾಯಿ ಯಾರು? ಎರಡನೇ ಫಿಲಿಪ್ ಮತ್ತು ಒಲಂಪಿಯಾ. ಯಾರಿವರು? ಅಲೆಕ್ಸಾಂಡರ್ನ ತಂದೆ ಮತ್ತು ತಾಯಿಗಳು. ಅಲೆಕ್ಸಾಂಡರ್ನ ಜನನ. ಹಂಗಾರೆ ಅಲೆಕ್ಸಾಂಡರ್ನ ಜನನ ಯಾವಾಗಾಯಿತು? ಅಲೆಕ್ಸಾಂಡರ್ನ ಜನನ ನೋಡೋದಾದ್ರೆ ಕ್ರಿಸ್ತಪೂರ್ವ 356. ಯಾವಾಗ ಅಲೆಕ್ಸಾಂಡರ್ ಜನನ ಯಾವಾಗಾಯಿತು? ಕ್ರಿಸ್ತಪೂರ್ವ 356ರಲ್ಲಿ. ಇವನು ಅಲೆಕ್ಸಾಂಡರ್ ಚಿಕ್ಕ ವಯಸ್ಸಿನಿಂದಲೇ ಅವನ ತಂದೆಯಾದ ಎರಡನೇ ಫಿಲಿಪ್ ಇವನಿಗೆ ಉತ್ತಮ ರಾಜನೀತಿಯನ್ನು ಕಲಿಸಿಕೊಟ್ಟು ಮತ್ತು ಧೈರ್ಯವಂತ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಎಷ್ಟು ಬಲಶಾಲಿ ಇರ್ತಾನಪ್ಪ ಅಂದ್ರೆ ಅಲೆಕ್ಸಾಂಡರ್ ತನ್ನ 13ನೇ ವಯಸ್ಸಿನಲ್ಲಿ ಒಂದು ಕುದುರೆಯನ್ನು ಪಳಗಿಸಿ ಆ ಕುದುರೆಯನ್ನು ತನ್ನ ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೋತಾನೆ. ಹಾಗಾದ್ರೆ ಆ ಕುದುರೆ ಹೆಸರು ಏನಪ್ಪ ಅಂದ್ರೆ ಬುಸೆ ಪಾಲಸ್. ಯಾವುದು? ಅಲೆಕ್ಸಾಂಡರ್ನ ಕುದುರೆ ಹೆಸರು ಬುಸೆ ಪಾಲಸ್. 13ನೇ ವಯಸ್ಸಿನಲ್ಲಿ ಅನೇಕ ರೀತಿಯಾದ ವಿದ್ಯೆಗಳನ್ನ ಕಲಿತು ರಾಜವಿದ್ಯೆಯನ್ನು ಕಲಿತು ಒಂದು ಮಹಾನ್ ವೀರನಾಗಿ ಹೊರಹೊಮ್ತಾನೆ ಇವನು. ಮತ್ತು ಇವನು ಅನೇಕ ಗುರುಗಳ ಹತ್ತಿರ ವಿದ್ಯೆಯನ್ನು ಕಲಿತಾನೆ. ಅದರಲ್ಲಿ ಪ್ರಮುಖರು ಯಾರಪ್ಪ ಅಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹರಾದ ಅರಿಸ್ಟಾಟಲ್. ಹಾಗಾದ್ರೆ ನಾವು ಅಲೆಕ್ಸಾಂಡರ್ನ ಗುರುಗಳು ಯಾರಪ್ಪ ಅಂತ ಕೇಳಿ ಏನು ಹೇಳಬೇಕು? ಯಾರು? ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹರಾದ ಅರಿಸ್ಟಾಟಲ್. ನಂತರ ಏನಕ್ಕಪ್ಪ ಅಂದ್ರೆ ಇವ ಅನೇಕ ರೀತಿಯ ವಿದ್ಯೆಗಳನ್ನ ಕಲಿತಾನು. ನಂತರ ಇವ್ರ ತಂದೆ ಆದ ಎರಡನೇ ಫಿಲಿಪ್ ಏನು ಮಾಡ್ತಪ್ಪ ಅಂದ್ರೆ ಇರಿಡೈಸ್ ಎಂಬ ಮಹಿಳೆಯನ್ನು ಎರಡನೇ ವಿವಾಹವಾಗ್ತಾನೆ. ಯಾರು? ಎರಡನೇ ಫಿಲಿಪ್ ಇರಿಡೈಸ್ ಎಂಬ ಮಹಿಳೆಯನ್ನು ವಿವಾಹವಾಗ್ತಾನ. ಆ ವಿವಾಹ ಆದಮೇಲೆ ಒಲಂಪಿಯಾ ಮತ್ತು ಅಲೆಕ್ಸಾಂಡರ್ ಮೆಸಿಡೋನಿಯಾ ಎಂಬ ಪ್ರದೇಶವನ್ನು ತೊರೆಯಬೇಕಾದ ಸಂದರ್ಭ ಬರ್ತೈತಿ. ಇವರು ಮೆಸಿಡೋನಿಯಾ ಎಂಬ ಪ್ರದೇಶವನ್ನು ತೊರೆದು ಕೆಲವೇ ತಿಂಗಳುಗಳಲ್ಲಿ
ಮೆಸೊಡೋನಿಯಾ ಸಾಮ್ರಾಜ್ಯದ ಸ್ಥಾಪಕನಾದ 2ನೇ ಫಿಲಿಪ್ಪನ ಹತ್ಯೆಯಾಗುತ್ತದೆ. ಯಾವಾಗ? ಯಾರು? ಒಲಂಪಿಯಾ ಮತ್ತು ಅಲೆಕ್ಸಾಂಡರ್ ಮೆಸೊಡೋನಿಯಾದ ತೊರೆದ ಕೆಲವೇ ತಿಂಗಳುಗಳಲ್ಲಿ ಯಾರ್ದು? 2ನೇ ಫಿಲಿಪ್ಪನ ಕೊಲೆ ಆಗುತ್ತದೆ, ಅಂದರೆ ಹತ್ಯೆ ಆಗುತ್ತದೆ. ಅವನ ಹತ್ಯೆ ಆದ ಕಾರಣದಿಂದ ಮರಳಿ ವಾಪಸ್ ಅಲೆಕ್ಸಾಂಡರ್ ತನ್ನ ಸಾಮ್ರಾಜ್ಯಕ್ಕೆ ಬರಬೇಕಾಕೈತಿ. ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಮೆಸೊಡೋನಿಯಾ ಮೇಲೆ ನಿರಂತರವಾಗಿ ಯಾರು ದಾಳಿ ಮಾಡ್ತಿರ್ತಾರಪ್ಪ ಅಂದ್ರೆ ಪರ್ಷಿಯನ್ನರು. ಅವಾಗ ಪರ್ಷಿಯನ್ನರು ಪ್ರಬಲರಾಗಿರ್ತಾರೆ, ಜಾಸ್ತಿ ಹೆಚ್ಚು ಪ್ರಬಲರಾಗಿರ್ತಾರೆ. ಮತ್ತು ಮೇಲರ ಮೇಲೆ ಯಾವುದು ಮೆಸೊಡೋನಿಯಾ ಎಂಬ ಪ್ರದೇಶದ ಮೇಲೆ ಮೇಲರ ಮೇಲೆ ದಾಳಿಯನ್ನು ಮಾಡ್ತಿರ್ತಾರೆ. ಇದರಿಂದ ಏನಾಕೈತಪ್ಪ ಅಂದ್ರೆ ಅಲೆಕ್ಸಾಂಡರಿಗೆ ಅವ್ರನ್ನ ಸೋಲಿಸ್ಬೇಕು. ಅವಾಗ ಅವಂಗೆ ನಾನು ಇಡೀ ಜಗತ್ತನ್ನೇ ಗೆಲ್ಲಬೇಕು ಛಲ ಬರ್ತೈತೆ. ಯಾರಿಗೆ? ಅಲೆಕ್ಸಾಂಡರಿಗೆ. ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ಹೋಗಿ ಮೊದಲು ನಾವು ಏನು ಮಾಡ್ತಾನಪ್ಪ ಅಂದ್ರೆ ಈಜಿಪ್ಟ್ ದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾರು? ಅಲೆಕ್ಸಾಂಡರ್ ಮೊದಲು ಈಜಿಪ್ಟ್ ದೇಶದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ಪರ್ಷಿಯನ್ನರನ್ನು ಸೋಲಿಸ್ತಾನೆ. ಅಲ್ಲಿನ ಪರ್ಷಿಯನ್ನರನ್ನು ಸೋಲಿಸಿ ಇಲ್ಲಿ ನಾವು ಮ್ಯಾಪ್ನಾಗ ನೋಡ್ಬೋದು. ಇಲ್ಲಿ ಎಲ್ಲೈತಿ ನಾವಿಲ್ಲಿ ಮ್ಯಾಪ್ ಒಳಗೆ ಪರ್ಪಲ್ ಕಲರ್ ಏನು ನೋಡತ್ತಲ್ಲ, ಇದು ಈ ಮಾರ್ಕ್ ಮತ್ತು ಇಲ್ಲ ಸ್ವಲ್ಪ ಇಲ್ಲೇನು ಈ ಮಾರ್ಕ್ ನೋಡತ್ತಲ್ಲ, ಇದು ಮತ್ತು ಇದು ಮೆಸೊಡೋನಿಯಾ ಸಾಮ್ರಾಜ್ಯ. ಈ ಮೆಸೊಡೋನಿಯಾ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದವನೇ ಯಾರು? ಅಲೆಕ್ಸಾಂಡರ್. ನಂತರ ಅವನು ಏನು ಮಾಡ್ತಾನಪ್ಪ ನಿರಂತರವಾಗಿ ಅವ್ರ ರಾಜ್ಯದ ಮೇಲೆ ಯಾರು ದಾಳಿ ಮಾಡ್ತಿರ್ತಾರೋ? ಪರ್ಷಿಯನ್ನರು ನಿರಂತರ ದಾಳಿ ಮಾಡ್ತಿರ್ತಾರೆ. ಇದನ್ನು ಅವನು ಇಡೀ ಪ್ರಪಂಚವನ್ನೇ ಗೆಲ್ಲಲು ಹೊರಟು ಮೊದಲು ದಾಳಿ ಅದ್ರ ಮೇಲೆ ಮಾಡ್ತಾನು, ಈಜಿಪ್ಟ್ ದೇಶದ ಮೇಲೆ ದಾಳಿ ಮಾಡಿ ಅಲ್ಲಿನ ಪರ್ಷಿಯನ್ನರನ್ನು ಸೋಲಿಸ್ತಾನೆ. ಅಲ್ಲಿನ ಪರ್ಷಿಯನ್ನರನ್ನು ಸೋಲಿಸಿ ಅಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ಅಲೆಕ್ಸಾಂಡರ್ ಈಜಿಪ್ಟ್ ದೇಶದ ಮೇಲೆ ದಾಳಿ ಮಾಡಿ ಅಲ್ಲಿನ ಪರ್ಷಿಯನ್ನರನ್ನು ಸೋಲಿಸಿ ಅಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ನಂತರ ಅವನ ದೃಷ್ಟಿ ಬಿದ್ದಿದ್ದ ಪರ್ಷಿಯಾ ದೇಶದ ರಾಜಧಾನಿಯಾದ ಪರ್ಷಿಯಾ ಸಾಮ್ರಾಜ್ಯದ ರಾಜಧಾನಿಯಾದ ಪರ್ಷಿಯಾ ಮೇಲೆ ಅವನ ಕಣ್ಣು ಬೀಳ್ತೈತಿ. ನೆಕ್ಸ್ಟ್ ಅಲ್ಲಿ ದಾಳಿ ಮಾಡಕ್ಕೆ ಹೋಗ್ತಾನೆ. ಅವ ದಾಳಿ ಮಾಡ್ಕೊಂಡು ನಡಕ್ಕೆ ಬರುವಂಥ ಸಣ್ಣ ಸಣ್ಣ ಸಾಮ್ರಾಜ್ಯಗಳನ್ನೆಲ್ಲ ಸೋಲಿಸ್ಕೊಂತ ಬಂದ ನಂತರ ಪರ್ಷಿಯಾ ಮೇಲೆ ದಾಳಿ ಮಾಡಿ ಅಂದರೆ ಈ ಪರ್ಷಿಯಾ, ಆವಾಗಿನ ಪರ್ಷಿಯಾ ಅಂದ್ರೆ ಈಗಿನ ಪ್ರೆಸೆಂಟ್ ಇರಾನ್ ದೇಶವನ್ನು ನೋಡ್ಬೋದು. ಅಲ್ಲಿ ದಾಳಿ ಮಾಡಿ ಅವರನ್ನು ಸೋಲಿಸಿ ನಂತರ ಏನು ಮಾಡ್ತಾನಪ್ಪ ಅಂದ್ರವ ಸಿಂಧೂ ನದಿಯ ಪಶ್ಚಿಮಕ್ಕೆ ಇರುವ ಎಲ್ಲ ಪ್ರದೇಶಗಳನ್ನು ಗೆಲ್ಲುತ್ತಾ ಬರ್ತಾನೆ. ಅಂದ್ರೆ ಸಿಂಧೂ ನದಿಯ ಪಶ್ಚಿಮಕ್ಕೆ ಯಾವ ಸಾಮ್ರಾಜ್ಯ ಬರ್ತಾವಲ್ಲ ಅಲ್ಲಿಂದ ಅವನ್ನೆಲ್ಲ ಸಾಮ್ರಾಜ್ಯವನ್ನ ಗೆಲ್ಕೊಂತ ಬಂದ ಭಾರತದ ವಾಯುವ್ಯ ಭಾಗಕ್ಕೆ ಬಂದು ನಿಲ್ತಾನೆ. ಭಾರತವನ್ನು ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂದ್ರೆ ತಕ್ಷಶಿಲೆಯನ್ನು ಅಂಬಿ ಎಂಬ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಪಂಜಾಬ್ನಲ್ಲಿ ಪೋರಸ್ ಎಂಬ ರಾಜನು ಆಳ್ವಿಕೆ ಮಾಡ್ತಿರ್ತಾನೆ. ಈ ಪೋರಸ್ ಮತ್ತು ಅಂಬಿಯ ನಡುವೆ ನಿರಂತರವಾಗಿ ಕಲಹಗಳು ಉಂಟಾಕಿರ್ತಾವೆ. ಅವಾಗ ಏನಾಕೈತಪ್ಪ ಅಂದ್ರೆ ಅಂಬಿ ಎಂಬ ರಾಜ ತಕ್ಷಶಿಲೆಯನ್ನು ಆಳ್ವಿಕೆ ಮಾಡುವಂಥ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಅಲೆಕ್ಸಾಂಡರ್ನ ಧೈರ್ಯ ಸಾಹಸ, ಅವನ ಯುದ್ಧ ಬಲವನ್ನು ಎಲ್ಲ ನೋಡಿ ಸೈನಿಕ ಶಕ್ತಿ ಎಲ್ಲವನ್ನು ಅರಿತುಕೊಂಡು ಯಾರಿಗೆ ಅಲೆಕ್ಸಾಂಡರಿಗೆ ಅಂಬಿ ಎಂಬ ರಾಜ ಶರಣಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಭಾರತದ ಮೇಲೆ ದಾಳಿ ಮಾಡು ಅಂಥೇಳಿ ಆಹ್ವಾನ ಕೊಡ್ತಾನೆ ಅವ್ನು. ಯಾರಿಗೆ? ಅಲೆಕ್ಸಾಂಡರ್ಗೆ ತಕ್ಷಶಿಲೆಯನ್ನು ಆಳ್ವಿಕೆ ಮಾಡ್ತಿರೋಂಥ ಅಂಬಿ ಶರಣಾಗಿ ಭಾರತದ ಮೇಲೆ ದಾಳಿ ಮಾಡು ಅಂತೇಳಿ ಆಹ್ವಾನ ನೀಡ್ತಾನೆ. ಇದು ಯಾರಿಗೆ ಗೊತ್ತಾಕ್ಯಪ್ಪ ಅಂದ್ರೆ ಪಂಜಾಬನ್ನು ಆಳ್ವಿಕೆ ಮಾಡ್ತಿರುವಂಥ ಪೋರಸ್ ಒಬ್ಬ ಬಲಶಾಲಿ ನಾಯಕ ಆಗಿರ್ತಾನೆ. ಮತ್ತು ಅಷ್ಟೇ ಭಾಷಾಭಿಮಾನ ಮತ್ತು ನಾಡಿನ ಮೇಲೆ ಪ್ರೀತಿಯನ್ನು ಹೊಂದಿದವನಾಗಿರ್ತಾನೆ ಇವ. ನಂತರ ಏನಾಕೈತಪ್ಪ ಅಂದ್ರೆ
ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಕ್ಕೆ ಬರತ್ತೆ ಅಂತೇಳಿ ಯಾರಿಗೆ ಗೊತ್ತಾಕೈತಪ್ಪ ಅಂದ್ರೆ, ಯಾರಿಗೆ? ಪೋರಸ್ಗೆ ಗೊತ್ತಾಕೈತಿ. ಪೋರಸ್ಗೆ ಗೊತ್ತಾಗಿ ಏನಾಕೈತಪ್ಪ ಅಂದ್ರೆ, ಮೊದಲ ಅವನ ಮಗನನ್ನ ಅಲೆಕ್ಸಾಂಡರ್ನೊಂದಿಗೆ ಯುದ್ಧಕ್ಕೆ ಕಳಿಸ್ತಾನೆ. ಅವನ ಎಲ್ಲಿರ್ತಾನಪ್ಪ ಅಂದ್ರೆ ಜೇಲಂ ನದಿ ದಡದಲ್ಲಿ ಇರ್ತಾನ. ಯಾರ? ಅಲೆಕ್ಸಾಂಡರ್. ಅಲ್ಲಿ ತನ್ನ ಮಗನನ್ನು ಕಳಿಸ್ತಾನೆ. ಯಾರ? ಪೋರಸ್ ಎಂಬ ರಾಜ ತನ್ನ ಮಗನನ್ನು ಮೊದಲು ಕೆಲ ಸೈನಿಕರೊಂದಿಗೆ ಕಳಿಸ್ತಾನೆ ಅವನ ಜೊತೆ ಯುದ್ಧಕ್ಕೆ. ಅವಾಗ ಏನಕ್ಕಪ್ಪ ಅಂದ್ರೆ, ಅಲೆಕ್ಸಾಂಡರ್ನ ಸೈನಿಕರ ಮುಂದೆ ಪೋರಸ್ನ ಮಗನ ಹತ್ಯೆ ಆಗುತ್ತದೆ. ಇದನ್ನು ಕೇಳಿದ ಪೋರಸ್ ಅತಿ ಕ್ರೋಧದಿಂದ ಅಲೆಕ್ಸಾಂಡರ್ನ ಮೇಲೆ ದಾಳಿ ಮಾಡಲು ಬರ್ತಾನೆ. ಏನಪ್ಪ ಅಂದ್ರೆ, ತನ್ನ ಮಗನನ್ನೇ ಕೊಂದ ಅಲೆಕ್ಸಾಂಡರ್ ಎಂಬ ಸಿಟ್ಟಿನಿಂದ, ಕ್ರೋಧದಿಂದ ಪೋರಸ್ ಎಲ್ಲಿ ಬರ್ತಾನಪ್ಪ ಅಂದ್ರೆ ಅಲೆಕ್ಸಾಂಡರ್ ಮೇಲೆ ದಾಳಿಗೆ ಬರ್ತಾನೆ. ಅಲೆಕ್ಸಾಂಡರ್ ಮೇಲೆ ದಾಳಿ ಬಂದ ಅಲೆಕ್ಸಾಂಡರ್ ಮತ್ತು ಪೋರಸನ ನಡುವೆ ಜೇಲಂ ನದಿ ದಡದಲ್ಲಿ ಘನಘೋರ ಯುದ್ಧ ನಡೆದೈತಿ. ಅದನ್ನು ಇತಿಹಾಸ ಪುಟದಲ್ಲಿ ನಾವಿಂದ ಹೈಡಾಸ್ಪಸ್ ಕದನ ಅಂತೇಳಿ ಹೀಗೆ ಕರೀತಾರೆ. ಇಲ್ಲಿ ನಾವು ನೋಡ್ಬೋದು ಹೈಡಾಸ್ಪಸ್ ಅಂತೇಳಿ ನಾವು ಮ್ಯಾಪ್ ಒಳಗೆ ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ನಾವಿಲ್ಲಿ ಹೈಡಾಸ್ಪಸ್ ಅನ್ನುವಂಥ ಒಂದು ಪ್ರದೇಶವನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಹೈಡಾಸ್ಪಸ್ ಅನ್ನುವಂಥ ಪ್ರದೇಶವನ್ನು ನಾವು ನೋಡ್ಬೋದು. ಕಿಂಗ್ ಆಫ್ ಪೋರಸ್ 326 ಕ್ರಿಸ್ತಪೂರ್ವ 326ರಲ್ಲಿ ಜೀಲಂ ನದಿಯ ದಡದಲ್ಲಿ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ಘನಘೋರ ಯುದ್ಧ ನಡೆದೈತಿ. ಯಾವಾಗ? ಕ್ರಿಸ್ತಪೂರ್ವ 326ರಲ್ಲಿ. ಇದನ್ನು ಭಾರತೀಯರು ಜೀಲಂ ವಾರ್ ಅಂತ ಕರೆದ್ರೆ, ಗ್ರೀಕರು ಏನಂತ ಕೇಳ್ತಾರಪ್ಪ ಅಂದ್ರೆ ಹೈಡಾಸ್ಪಸ್ ವಾರ್. ಆದ ನಂತರ ಇದೊಂದು ಏನು ಹೈಡಾಸ್ಪಸ್ ಎನ್ನುವಂಥ ವಾರ ಪ್ರಸಿದ್ಧವನ್ನು ಪಡೀತದೆ. ಇತಿಹಾಸದ ಪುಟಗಳಲ್ಲಿ ಹೈಡಾಸ್ಪಸ್ ಯುದ್ಧ ಅನ್ನೋದು ಒಂದು ಪ್ರಮುಖ ಯುದ್ಧವಾಗಿ ಅಚ್ಚಳಿಯದೆ ಉಳಿಯಿತು. ಇದನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಆಲ್ಮೋಸ್ಟ್ ಕೇಳ್ತಿರ್ತಾರೆ. ಯಾವಪ್ಪ ಅಂದ್ರೆ, ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವನ್ನು ಏನಂತ ಕೇಳ್ತಾರಪ್ಪ ಅಂದ್ರೆ ಹೈಡಾಸ್ಪಸ್ ಕದನ, ಹೈಡಾಸ್ಪಸ್ ಯುದ್ಧ ಅಂತ ಕೇಳ್ತಾರೆ. ಯಾವಾಗ ನಡೀತು? ಕ್ರಿಸ್ತಪೂರ್ವ 326ರಲ್ಲಿ. ಎಲ್ಲಿ ನಡೀತು? ಜೇಲಂ ನದಿ ದಡದಲ್ಲಿ ನಡೀತೈತಿ. ಆ ಯುದ್ಧದಲ್ಲಿ ಏನಕ್ಕಪ್ಪ ಅಂದರೆ, ಯಾರೋ ಅಲೆಕ್ಸಾಂಡರ್ನ ಸೈನಿಕ ಬಲದ ಮುಂದೆ ಪೋರಸ್ನ ಸೈನಿಕ ಬಲ ಕಡಿಮೆಯಾಗಿ ಪೋರಸ್ ಸೋಲನ್ನು ಒಪ್ಪಬೇಕಾಗುತ್ತದೆ. ಆದರೂ ಪೋರಸ್ ಅಷ್ಟು ಸುಲಭವಾಗಿ ತನ್ನ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಯಾತನಪ್ಪ ಅಂದ್ರೆ, ಅಲೆಕ್ಸಾಂಡರಿಗೆ ತನ್ನ ಬಾಣದಿಂದ ಅಲೆಕ್ಸಾಂಡರ್ ಎದೆಗೆ ತನ್ನ ಬಾಣವನ್ನು ಬಿಡ್ತಾನೆ. ಅವಾಗ ಏನಕ್ಕಪ್ಪ ಅಂದ್ರೆ, ಅಲೆಕ್ಸಾಂಡರ್ ಅಲ್ಲಿಂದ ಕುಸಿದು ಬೀಳ್ತಾನೆ. ಅಲ್ಲಿಂದ ಮುಂದೆ ಅವನ ಸೈನಿಕರು ಯುದ್ಧ ನಡ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಯುದ್ಧ ನಡ್ಸೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಏನಕ್ಕೈತಿ, ಆ ಸೈನಿಕರೊಂದಿಗೆ ಯುದ್ಧದಲ್ಲಿ ಪೋರಸ್ ರಾಜ ಕೈದಿಯಾಗಿ ಬಂಧಿಸ್ತಾರೆ. ರಾಜ ಕೈದಿಯಾಗಿ ಬಂಧಿಸಿದ ಮೇಲೆ ಅವನನ್ನು ಅಲೆಕ್ಸಾಂಡರ್ ಮುಂದೆ ಕರ್ಕೊಂಡೇ ನಿಲ್ಲಿಸ್ತಾರೆ. ಅಲೆಕ್ಸಾಂಡರ್ ಮುಂದೆ ಕರ್ಕೊಂಡೇ ನಿಲ್ಲಿಸಿದಾಗ ಅವಾಗ ಅಲೆಕ್ಸಾಂಡರ್ ಕೇಳ್ತಾನೆ, ನಾನು ನಿನ್ನನ್ನು ಯಾವ ಥರನಾಗಿ ಉಪಚರಿಸಲಿ, ಯಾವ ಥರನ ನಿನ್ನ ಜೊತೆ ಮಾತಾಡಲಿ ಅಂತ ಕೇಳ್ತಾನೆ. ಅವಾಗ ಪೋರಸ್ ಏನು ಹೇಳ್ತಾನಪ್ಪ ಅಂದ್ರೆ, ಒಬ್ಬ ರಾಜನೊಂದಿಗೆ ನೀ ಯಾವ ರೀತಿ ಉಪಚರಿಸ್ತೀಯಲ್ಲ, ಅವನ ಜೊತೆ ಆ ಥರನ ಮಾತಾಡ್ತೀಯಲ್ಲ, ಆ ಥರ ನನ್ನ ಜೊತೆ ಮಾತಾಡು ಅಂತ ಹೇಳ್ತಾನೆ. ಇವನ ಧೈರ್ಯ ಸಾಹಸವನ್ನು ನೋಡಿ ಒಂದು ವೇಳೆ ಒಂದೊಂದು ಟೈಮ್ನಲ್ಲಿ ಒಂದು ಸಮಯದಲ್ಲಿ ಅಲೆಕ್ಸಾಂಡರೇ ಬೆರಗಾಗಿ ಹೋಗ್ತಾನ. ಯಾಕಂದ್ರೆ ಯಾವುದೇ ಥರನಾಗಿ ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನೇ ಗೆಲ್ಲಲು ಹೊರಟಿರ್ತಾನೆ. ಅವನಿಗೆ ಯಾವುದೇ ಥರ ಇಂಥ ಯೋಧ ಎಲ್ಲೂ ಎದುರಾಗಿರಂಗಿಲ್ಲ. ಅವನಿಗೆ ಮೊದಲು ಇಂಥ ದ್ವಿಧೀರ ಯೋಧ ಎದುರಾಗಿದ್ದೇ ಎಲ್ಲಿ? ಭಾರತದ ಜೇಲಂ ನದಿ ದಡದಲ್ಲಿ. ಯಾವ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿದ್ದ ಅವ? ಪಂಜಾಬ್ ರಾಜ್ಯವನ್ನು ಆಳ್ವಿಕೆ ಮಾಡ್ತಿದ್ದ. ಅವಾಗ ಅವನ ಜೊತೆ ಇದನ್ನು ಸಂಧಾನ ಮಾಡಿ ಅವನ ವೀರ ಸಾಹಸವನ್ನೆಲ್ಲ ಮೆಚ್ಚಿ ಅವನಿಂದ ಗೆದ್ದ ಸಾಮ್ರಾಜ್ಯನ ಅವನಿಗೆ ಮರಳಿ ಕೊಡ್ತಾನೆ. ಮರಳಿ ಕೊಟ್ಟ ಅಲೆಕ್ಸಾಂಡರ್ ಭಾರತದಲ್ಲಿ ತನ್ನ ದಾಳಿಯನ್ನು ಮುಂದುವರ್ಸೋಕೆ ಹೋಗ್ತಾನೆ. ಆದ್ರೆ ಅವಾಗ ಏನಕ್ಕಪ್ಪ ಅಂದ್ರೆ, ಅಲೆಕ್ಸಾಂಡರ್ನ ಸೈನಿಕರು ಅದಕ್ಕೆ ಸಹಮತವನ್ನು ಸೂಚಿಸುವುದಿಲ್ಲ. ಯಾಕಂದ್ರೆ ಅವರು ತಮ್ಮ ದೇಶವನ್ನು ತೊರೆದು ಎಷ್ಟೋ ಕಾಲಗಳಾಗಿರ್ತೈತಿ. ಆದ್ದರಿಂದ ಅವರು ಮುಂದೆ ನಾವು ಯುದ್ಧಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಸೈನಿಕರ
ಬೆಂಬಲ ಇಲ್ಲದ ಕಾರಣ ಅಲೆಕ್ಸಾಂಡರ್ ಮರಳಿ ತನ್ನ ದೇಶಕ್ಕೆ ಹೋಗಬೇಕೈತಿ. ಮರಳಿ ತನ್ನ ದೇಶಕ್ಕೆ ಹೋಗಿ ನಾನು ಮತ್ತೊಂದು ಬೇರೆ ಬೇರೆ ಸೈನಿಕರನ್ನ ಕರ್ಕೊಂಡು ನಾನು ನನ್ನ ದಾಳಿಯನ್ನು ಮುಂದುವರಿಸ್ತೀನಿ ಅಂತೇಳಿ ಭಾರತದಲ್ಲಿ ಗೆದ್ದಂಥ ಪ್ರದೇಶವನ್ನು ನೋಡಿಕೊಳ್ಳಲು ಅನೇಕ ಸೇನಾಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಅದರಲ್ಲಿ ಪ್ರಮುಖವಾದವ ಸೆಲ್ಯೂಕಸ್. ಇವ್ರನ್ನ ನೇಮಿಸಿ ಮರಳಿ ತನ್ನ ದೇಶಕ್ಕೆ ಹಾಕಿ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವನ ಸೈನಿಕರು ಅವಂಗೆ ಸೂಕ್ತವಾದ ಬೆಂಬಲ ಸೂಚಿಸಂಗಿಲ್ಲ. ನಂತರ ಏನಕ್ಕಪ್ಪ ಅಂದ್ರೆ ಆದ ಕಾರಣ ಸೈನಿಕರ ಬಲಾನೇ ಇಲ್ಲ ಅಂದ್ಕೊಳ್ಳಿ, ಅವ್ನು ಮುಂದೆ ಯುದ್ಧ ದಾಳಿ ಹಂಗೆ ಮಾಡ್ಬೇಕ. ಆದ ಕಾರಣ ವಾಪಸ್ ನಾನು ಬೇರೆ ನಾವು ಮತ್ತೆ ಯೋಧನ ಕರ್ಕೊಂಬರ್ತೇನೆ, ವಾಪಸ್ ನನ್ನ ದೇಶಕ್ಕೆ ಹೋಗಿ ಮತ್ತು ಹೊಸ ಸೈನಿಕರನ್ನ ಕರ್ಕೊಂಬರ್ತೇನೆ ಅಂತೇಳಿ ಮರಳಿ ಹೊಕ್ಕಾನೆ. ಮರಳಿ ಹಿಂತಿರುವಾಗ ಏನಕ್ಕಪ್ಪ ಅಂದ್ರೆ ಬ್ಯಾಬಿಲೋನಿಯಾ ಎಂಬ ಪ್ರದೇಶದಾಗ ಗ್ಯಾಂಗ್ರೀನ್ ರೋಗಕ್ಕೆ ತುತ್ತಾಗಿ ಅಲೆಕ್ಸಾಂಡರ್ ಮರಣವನ್ನು ಹೊಂದಬೇಕಾಕೈತಿ. ಯಾವಾಗ ಮರಣ ಹೊಂತಾನ ಅಲೆಕ್ಸಾಂಡರ್? ಹಿಂತಿರುವಾಗ ಎಲ್ಲಿ ಬ್ಯಾಬಿಲೋನಿಯಾ ಎಂಬ ಪ್ರದೇಶದಲ್ಲಿ ಗ್ಯಾಂಗ್ರೀನ್ ರೋಗಕ್ಕೆ ತುತ್ತಾಗಿ ಮರಣವನ್ನು ಹೊಂದಬೇಕಾಕೈತಿ. ಇದಿಷ್ಟು ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಯ ಕುರಿತು ನಾವು ತಿಳಿದುಕೊಂಡಿವಿ. ಎರಡನೇ ಪ್ರಮುಖ ಘಟನೆ ಯಾವುದು? ಮೌರ್ಯ ಸಾಮ್ರಾಜ್ಯ. ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ರಾಜ್ಯವಂತವೂ ಸಹ ಇದೆ. ಯಾವುದು? ಮೌರ್ಯ ಸಾಮ್ರಾಜ್ಯ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆ ಎಲ್ಲಿಂದ ಎಲ್ಲಿವರೆಗಿತ್ತಪ್ಪ ಅಂದ್ರೆ ಕ್ರಿಸ್ತಪೂರ್ವ 324ರಿಂದ 180ರವರೆಗೆ ಆಳ್ವಿಕೆನ ಮಾಡಿದ್ದಾರೆ. ನಂತರ ಇದರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅದನ್ನು ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಜನನದ ಕುರಿತು ಮತ್ತು ಅವನು ಯಾವ ರೀತಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಅನ್ನೋದ್ರ ಕುರಿತು ಇವಾಗ ತಿಳಿದುಕೊಳ್ಳೋಣ. ಈ ಚಂದ್ರಗುಪ್ತ ಮೌರ್ಯನ ಜನನದ ಕುರಿತು ಅನೇಕ ರೀತಿಯ ಅಸ್ಪಷ್ಟ ಮಾಹಿತಿಗಳು ಅದಾವೆ. ಯಾಕಪ್ಪ ಅಂದ್ರೆ ಒಂದು ಹಿಂದೂ ಗ್ರಂಥದ ಪ್ರಕಾರ ಏನೈತೆ ಅಂದ್ರೆ ಚಂದ್ರಗುಪ್ತ ಮೌರ್ಯನು ಪಾಟ್ನಾ ಬಳಿ ಜನಿಸಿದ ಅಂತೇಳಿ ಒಂದು ಹಿಂದೂ ಧರ್ಮ ಗ್ರಂಥದ ಪ್ರಕಾರ ಸಿಕ್ಕೈತಿ. ಅದರೊಳಗ ಅವನ ತಾಯಿ ಹೆಸರು ಮೂರಾ ಮತ್ತು ತಂದೆ ಸರ್ವಾರ್ಥ ಸಿದ್ಧಿ. ಯಾರು? ಚಂದ್ರಗುಪ್ತ ಮೌರ್ಯನ ತಂದೆ ಸರ್ವಾರ್ಥ ಸಿದ್ಧಿ. ಯಾರು? ಸರ್ವಾರ್ಥ ಸಿದ್ಧಿ. ತಾಯಿ ಮೂರಾ. ಯಾರು? ಚಂದ್ರಗುಪ್ತ ಮೌರ್ಯನ ತಂದೆ ಸರ್ವಾರ್ಥ ಸಿದ್ಧಿ, ತಾಯಿ ಮೂರಾ. ಇವನ ತಂದೆ ಆದ ಸರ್ವಾರ್ಥ ಸಿದ್ಧಿ ಒಬ್ಬ ಕ್ಷತ್ರಿಯನಾಗಿರ್ತಾನೆ. ಆದ್ದರಿಂದ ಇವನು ಒಂದು ದಿನ ಯುದ್ಧಕ್ಕೆ ಹೋದಾಗ ಅವನು ಯುದ್ಧದಲ್ಲಿ ಮರಣವನ್ನು ಅಪ್ಪಬೇಕಾಕೈತಿ, ಮರಣವನ್ನು ಹೊಂದುತ್ತಾನೆ. ಆವಾಗ ಅವನ ತಾಯಿಯಾದ ಮೂರಾ ಗರ್ಭಿಣಿ ಆಗಿರ್ತಾಳೆ. ಯಾರು? ಚಂದ್ರಗುಪ್ತನ ಮೌರ್ಯನ ತಾಯಿ ಗರ್ಭಿಣಿ ಆದ ಸಂದರ್ಭದಲ್ಲಿ ಅವನ ತಂದೆಯಾದ ಸರ್ವಾರ್ಥ ಸಿದ್ಧಿಯ ಮರಣ ಆಕೈತಿ. ನಂತರ ಅವನ ತಾಯಿಯಾದ ಮೂರಾ ಏನು ಮಾಡ್ತಾಳಪ್ಪ ಅಂದ್ರೆ ಅವಳ ಅಣ್ಣನೊಂದಿಗೆ ಬಂದ ಪಾಟಲಿಪುತ್ರದಲ್ಲಿ ನೆಲೆಯನ್ನು ಊರ್ತಾಳೆ. ಪಾಟಲಿಪುತ್ರದಲ್ಲಿ ನೆಲೆಯನ್ನು ಊರಿ ಚಂದ್ರಗುಪ್ತ ಮೌರ್ಯನ ಜನರ ಸಹ ಪಾಟಲಿಪುತ್ರದಲ್ಲೇ ಆಕೈತಿ. ಅವನು ತನ್ನ ವಿದ್ಯಾಭ್ಯಾಸವನ್ನು ಸಹ ಅಲ್ಲೇ ಪಾಟಲಿಪುತ್ರದಲ್ಲೇ ಮುಂದುವರಿಸ್ತಾನೆ. ಇವನು ಬಾಲ್ಯದಲ್ಲಿಯೇ ತನ್ನ ಸ್ನೇಹಿತರೊಂದಿಗೆ ಸೇರಿ ರಾಜ ಮತ್ತು ಪ್ರಜೆಗಳ ಆಟವನ್ನು ಆಡ್ತಿರ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯ ಚಿಕ್ಕ ವಯಸ್ಸಿನಲ್ಲಿ ತನ್ನ ಸ್ನೇಹಿತರೊಂದಿಗೆ ಸೇರಿ ರಾಜ ಮತ್ತು ಪ್ರಜೆಗಳ ಆಟವನ್ನು ಆಡ್ತಿರ್ತಾನೆ. ಆವಾಗ ಅವಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ತನ್ನ ಅಧಿಕಾರಿಗಳಿಗೆ ಉತ್ತಮ ರೀತಿಯ ಆದೇಶವನ್ನು ಹೊರಡಿಸ್ತಿರ್ತಾನೆ. ಚಂದ್ರಗುಪ್ತ ಮೌರ್ಯ ತನ್ನ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಮತ್ತು ಪ್ರಜೆಗಳ ಆಟವನ್ನು ನೋಡೋಕೆ ಮುಂದೆ ಅವಾಗ ತನ್ನ ಅಧಿಕಾರಿಗಳ ಉತ್ತಮ ರೀತಿಯ ಆದೇಶವನ್ನು ಹೊರಡಿಸ್ತಿರ್ತಾನೆ. ಇದನ್ನೆಲ್ಲ ಯಾರು ನೋಡ್ತಾರಪ್ಪ ಅಂದ್ರೆ ತಕ್ಷಶಿಲೆಯ ಶಿಕ್ಷಕನಾದ ಚಾಣಕ್ಯ ಇದನ್ನೆಲ್ಲ ಗಮನಿಸ್ತಿರ್ತಾನೆ. ಯಾರು? ಚಾಣಕ್ಯ.
ಇವನ ಗುರು ಸಹ ಚಾಣಕ್ಯನೇ. ಯಾರು? ಚಾಣಕ್ಯ. ಎದನ್ನು ಗಮನಿಸ್ತಾನವ? ಚಂದ್ರಗುಪ್ತ ಮೌರ್ಯನು ತನ್ನ ಸ್ನೇಹಿತರೊಂದಿಗೆ ರಾಜ ಮತ್ತು ಪ್ರಜೆಗಳ ಆಟವನ್ನು ಆಡುತ್ತ ಯುವ ಚಂದ್ರಗುಪ್ತ ಮೌರ್ಯನು ತನ್ನ ಅಧಿಕಾರಿಗಳಿಗೆ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಹಂಚಿಕೆ ಮಾಡೋದನ್ನು ಗಮನಿಸ್ತಿರ್ತಾನೆ. ಇದನ್ನು ಗಮನಿಸಿದ ಚಾಣಕ್ಯ ಏನು ಮಾಡ್ತಾನಪ್ಪ ಅಂದ್ರೆ, ನಾನು ಇವನನ್ನು ತಕ್ಷಶಿಲೆಗೆ ಕರ್ಕೊಂಡು ಹೋಗ್ಬೇಕು, ಇವನನ್ನು ಒಬ್ಬ ಉತ್ತಮ ರಾಜನನ್ನಾಗಿ ಮಾಡಬೇಕು ಅಂಥೇಳಿ ಯೋಚಿಸ್ತಾನೆ. ಈ ಥರನ ಯಾಕೆ ಯೋಚಿಸ್ತಾನಪ್ಪ ಅಂದ್ರೆ, ಅವನು ನಂದ ವಂಶವನ್ನು ಕೊನೆಗಾಣಿಸ್ಬೇಕಾಗ್ತೈತಿ. ಇದು ಒಂದು ಮುಖ್ಯವಾದ ಉದ್ದೇಶ ಇರ್ತೈತೆ ಒಂದು ಯಾರ್ದ? ಚಾಣಕ್ಯಂದ. ನಾನು ನಂದ ವಂಶನ ಕೊನೆಗಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಇವನನ್ನು ನಾನು ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡಿರೋ ಅದರಿಂದ ನಂದ ವಂಶವನ್ನು ಕೊನೆಗಾಣಿಸ್ಬೋದು. ನಂದ ವಂಶಕ್ಕೆ ಮತ್ತು ಚಾಣಕ್ಯಗೆ ಏನು ಸಂಬಂಧಪ್ಪ ಅಂದ್ರೆ, ಇವಾಗ ನಾವು ಲಾಸ್ಟ್ ಕ್ಲಾಸ್ವಾಗ ತಿಳ್ಕೊಂಡೇವೆ. ಯಾರು? ಇದು ಅಲೆಕ್ಸಾಂಡರ್ ಭಾರತದ ದಾಳಿ. ಅಲೆಕ್ಸಾಂಡರ್ ಭಾರತಕ್ಕೆ ದಾಳಿಗೆ ಬರ್ಕೊಂಡೆ ಚಾಣಕ್ಯ ಏನು ಮಾಡ್ತಾನಪ್ಪ ಅಂದ್ರೆ, ನಂದ ವಂಶದ ರಾಜಕುಮಾರನಾದ ಧನನಂದನಿಗೆ ಹೇಳ್ತಾನೆ, ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಗೆ ಬರತಾನು, ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾನೆ. ಆವಾಗ ಆ ನಂದ ವಂಶದ ರಾಜನಾದ ಧನನಂದನ ಏನು ಮಾಡ್ತಾನಪ್ಪ ಅಂದ್ರೆ, ಇವನ ಮಾತಿಗೆ ಯಾವುದೋ ಥರನಾದ ಬೆಲೆ ಕೊಡದೆ ಇವನನ್ನೇ ಅವಮಾನ ಮಾಡ್ತಾನೆ. ಆವಾಗ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಆವಾಗ ಚಾಣಕ್ಯ ಏನು ಮಾಡ್ತಾನಪ್ಪ ಅಂದ್ರೆ, ತನ್ನ ಜಟೆಯನ್ನು ಬಿಚ್ಚಿ ಅವನ ಮುಂದೆ ಒಂದು ಪ್ರತಿಜ್ಞೆ ಮಾಡ್ತಾನೆ. ಯಾರ ಮುಂದೆ? ನಂದ ವಂಶದ ರಾಜಕುಮಾರನಾದ ಧನನಂದನ ಮುಂದೆ ಪ್ರತಿಜ್ಞೆ ಮಾಡ್ತಾನೆ. ನಿನ್ನ ಸ್ಥಾನದಿಂದ ಇಳಿಸಿ ನಿಮ್ಮ ನಂದ ವಂಶನ ಕೊನೆಗಾಣಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅಲ್ಲಿ ನಿಂತರ ಹೊರಗೆ ಬರ್ತಾನೆ. ನಂತರ ಅವನು ತಕ್ಷಶಿಲೆಯಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಿರ್ತಾನೆ. ಅದೇ ತನ್ನಾಗಿ ಒಂದಿನ ಪಾಟಲಿಪುತ್ರದಲ್ಲಿ ಬಂದಾಗ ಯಾರು? ಯುವ ಚಂದ್ರಗುಪ್ತ ಮೌರ್ಯ ಈತನ ತನ್ನ ಸ್ನೇಹಿತರೊಂದಿಗೆ ಸೇರಿ ರಾಜ ಮತ್ತು ಪ್ರಜೆಗಳ ಆಟ ಆಡುತ್ತ ತನ್ನ ಅಧಿಕಾರಿಗಳು ಉತ್ತಮ ರೀತಿ ಆಡಳಿತವನ್ನು ಹಂಚಿಕೆಯನ್ನು ಮಾಡೋದು ನೋಡ್ತಾನೆ. ಇದನ್ನು ನೋಡಿ ಅವನು ತಿಳ್ಕೊತಾನೆ, ನಾನು ಇವನನ್ನು ಒಬ್ಬ ಉತ್ತಮ ರಾಜನನ್ನಾಗಿ ಮಾಡ್ಬೋದು ಅಂತ ಯೋಚಿಸಿ ಚಂದ್ರಗುಪ್ತ ಮೌರ್ಯನ ಏನು ಮಾಡ್ತಾನಪ್ಪ ಅಂದ್ರೆ, ತಕ್ಷಶಿಲೆಗೆ ಕರೆದುಕೊಂಡಾನ. ಯಾರು? ಚಾಣಕ್ಯ ಚಂದ್ರಗುಪ್ತ ಮೌರ್ಯನನ್ನು ತನ್ನೊಂದಿಗೆ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡೋಗಿ ಅಲ್ಲಿ ಉತ್ತಮ ರೀತಿಯಾದ ತರಬೇತಿಯನ್ನು ನೀಡ್ತಾನೆ. ಯಾರು? ಚಾಣಕ್ಯ ಚಂದ್ರಗುಪ್ತ ಮೌರ್ಯನಿಗೆ ತಕ್ಷಶಿಲೆಗೆ ಕರ್ಕೊಂಡೋಗಿ ಉತ್ತಮ ರೀತಿಯ ಯುದ್ಧ ಕಲೆ, ರಾಜನೀತಿ ತರಬೇತಿಯನ್ನು ನೀಡ್ತಾನೆ. ಈ ಥರ ನೀಡಿ ಅವನನ್ನು ಒಬ್ಬ ಉತ್ತಮ ರಾಜನನ್ನಾಗಿ ಮಾಡ್ತಾನೆ. ನಂತರ ಏನಕ್ಕೆಪ್ಪ ಅಂದ್ರೆ, ಕ್ರಿಸ್ತಪೂರ್ವ 324ರಲ್ಲಿ ಅಲೆಕ್ಸಾಂಡರ್ ಭಾರತವನ್ನು ನಿರ್ಗಮನ ಮಾಡ್ತಿರ್ತಾನೆ. ಎಷ್ಟ್ರಾಗ? ಕ್ರಿಸ್ತಪೂರ್ವ 324ರಲ್ಲಿ ಅಲೆಕ್ಸಾಂಡರ್ ಭಾರತವನ್ನು ನಿರ್ಗಮನ ಮಾಡ್ತಿರ್ತಾನೆ. ಭಾರತವನ್ನು ತೊರೆಯೋದು ಮುಂದೆ ನಾವೇನು ಮಾಡ್ತಾನಪ್ಪ ಅಂದ್ರೆ, ತಾನು ಗೆದ್ದಂಥ ಪ್ರದೇಶಗಳನ್ನ ನೋಡಿಕೊಳ್ಳೋಕೆ ಭಾರತದಲ್ಲಿ ಕೆಲವು ಗವರ್ನರ್ಗಳನ್ನ ನೇಮಿಸ್ತಾನೆ. ಅಂದರೆ ಗೆದ್ದಂಥ ಪ್ರದೇಶಗಳನ್ನ ನೋಡಿಕೊಳ್ಳೋಕೆ ಗವರ್ನರ್ಗಳನ್ನ ನೇಮಿಸ್ತಾನೆ. ಆ ಗವರ್ನರ್ಗಳು ಏನು ಮಾಡ್ತಾರಪ್ಪ ಅಂದ್ರೆ, ತಮ್ಮನ್ನು ತಾವೇ ಸ್ವತಃ ರಾಜನಂದು ತಿಳ್ಕೊಂಡು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಪ್ರಜೆಗಳ ಮೇಲೆ ಇದನ್ನು ದಬ್ಬಾಳಿಕೆ ಮಾಡೋದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಫಸ್ಟ್ ಅಲೆಕ್ಸಾಂಡರ್ ಏನು ಮಾಡ್ತಾನಪ್ಪ ಅಂದ್ರೆ, ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಅಂದ್ರೆ, ಸಣ್ಣ ಸಣ್ಣ ರಾಜಮನೆತನ ಎಲ್ಲ ಒಟ್ಟಿಗೆ ಸೇರಿಸಿ ಏನು ಅಲೆಕ್ಸಾಂಡರ್ ನೇಮಿಸಿರ್ತಾನಲ್ಲ, ನಾನು ವಾಪಸ್ ತನ್ನ ದೇಶಕ್ಕೆ ಹೋದ ಮುಂದೆ ಅಲೆಕ್ಸಾಂಡರ್ ನೇಮಿಸಿದಂಥ ಗವರ್ನರ್ಗಳನ್ನ ಸ್ಥಳೀಯ ಆಡಳಿತಗಾರರೊಂದಿಗೆ ಮೈತ್ರಿ ಮಾಡ್ಕೊಂಡ ಗ್ರೀಕ್ ಆಡಳಿತಗಾರನ್ನ ಸೋಲಿಸ್ತಾನೆ. ಸೋಲಿಸಿ ಮಗಧದ ಗಡಿ ಸಮೀಪ ಬಂದ ನಿಲ್ಲಿಸ್ತಾನ. ಯಾರು? ಚಂದ್ರಗುಪ್ತ ಮೌರ್ಯ. ಆವಾಗ ಮಗಧವನ್ನು ಆಡಳಿತ ಮಾಡ್ತಿದ್ದವರೇ ನಂದ ರಾಜಮನೆತನ. ನಂದ ರಾಜಮನೆತನ ಏನು ಮಾಡ್ತಿರ್ತಪ್ಪ ಅಂದ್ರೆ, ಜನರ ಮೇಲೆ ಹೆಚ್ಚು ದಬ್ಬಾಳಿಕೆ ಮತ್ತು ಅವರ ಭ್ರಷ್ಟ ಆಡಳಿತವನ್ನು ನೋಡಿ ಜನ ಬೇಸತ್ತೋಗಿಬಿಟ್ಟಿರ್ತಾರೆ. ಬೇಸತ್ತೋಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇದನ್ನೇ ಚಂದ್ರಗುಪ್ತ ಮೌರ್ಯ ಲಾಭವನ್ನಾಗಿ ಪಡ್ಕೋತಾನೆ. ಲಾಭವನ್ನಾಗಿ ಪಡ್ಕೊಂಡ ಅವನು ಎಲ್ಲಿ ಬಂದು ನಿಲ್ಲಿಸ್ತಾನೆ? ಮಗಧದ ಸಮೀಪ ಇರುವ ಪಂಜಾಬ್ನಲ್ಲಿ ಬಂದು ತನ್ನನ್ನು ತಾನು ಸ್ಥಾಪಿಸ್ಕೋತಾನೆ. ಅಲ್ಲಿ ಬಂದ ಹಿಮಾಲಯದ ರಾಜನಾದ ಪರ್ವತ ರಾಜನ ಸಹಾಯ ಪಡಿತಾನೆ. ಎಲ್ಲಿ?
ಮಗಧದ ಸಮೀಪ ಪಂಜಾಬ್ಗೆ ಬಂದ ಪರ್ವತ ರಾಜ ಯಾರು ಪರ್ವತ ರಾಜನ ಸಹಾಯವನ್ನು ಪಡೆದು ನಂದ ರಾಜವಂಶದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂದ ರಾಜವಂಶದ ಮೇಲೆ ಯುದ್ಧಕ್ಕೆ ಹೋಗಿ ನಂದ ರಾಜವಂಶದ ರಾಜನಾದ ಯಾರು ನಂದ ರಾಜವಂಶನ ಯಾರು ಆಳ್ವಿಕೆ ಮಾಡ್ತಿರ್ತಾರೋ ಧನನಂದನನ್ನು ಯುದ್ಧದಲ್ಲಿ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಅಲ್ಲಿಗೆ ಯಾವುದು ನಂದವಂಶ ಕೊನೆಗೊಂಡು 300 ಕ್ರಿಸ್ತಪೂರ್ವ 324ರಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಕೈತಿ. ಇದಿಷ್ಟ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಕುರಿತು ಸ್ವಲ್ಪ ಮಾಹಿತಿ. ನೆಕ್ಸ್ಟ್ ನಾವು ಮೇಲೆ 3ನೇ ಘಟನೆ ಏನು ತೋರಿಸಿದ್ದೀವಿ ಅಲ್ಲಿ ಕಳಿಂಗ ಯುದ್ಧ. ಭಾರತ ಕಂಡಂತಹ ಒಂದು ಘನಘೋರ ಯುದ್ಧಗಳಲ್ಲಿ ಈ ಕಳಿಂಗ ಯುದ್ಧವು ಸಹ ಒಂದು ಯುದ್ಧವಾಗೈತಿ. ಈ ಕಳಿಂಗ ಯುದ್ಧ ಯಾವಾಗ ನಡೀತೈತಪ್ಪ ಅಂದ್ರೆ ಕ್ರಿಸ್ತಪೂರ್ವ 261ರಲ್ಲಿ ನಡೀತೈತಿ. ಹಾಗಾದ್ರೆ ಯಾರ್ಯಾರು ನಡೀತೈತಿ ಇದು? ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿ ಆದ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾದಂತಹ ಅಶೋಕ ಮತ್ತು ಯಾರ ನಡುವೆ ಕಳಿಂಗ ರಾಜಮನೆತನ ಅಶೋಕ ಮತ್ತು ಕಳಿಂಗ ರಾಜಮನೆತನ ನಡುವೆ ಇದು ಯುದ್ಧ ನಡೀತೈತಿ. ಯಾವುದು ಕಳಿಂಗ ಯುದ್ಧ. ಹಾಗಾದ್ರೆ ಕಳಿಂಗ ಯುದ್ಧ ಎದಕ್ಕೆ ನಡೀತು? ಇದ್ರ ಕಾರಣ ಏನು ತಿಳ್ಕೊಬೇಕಂದ್ರೆ ಏನು ಭಾಳ ಇಲ್ಲ. ಯಾಕಂದ್ರೆ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಮ್ಯಾಪ್ ಆಗಿದ್ದು ಮೌರ್ಯ ಸಾಮ್ರಾಜ್ಯದ ಒಂದು ಮ್ಯಾಪ್. ಇಡೀ ಭಾರತವನ್ನೆಲ್ಲ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿರ್ತೈತಿ. ಆವಾಗ ಇದೊಂದು ಪ್ರದೇಶ ಮಾತ್ರ ಕಳಿಂಗ ಸಾಮ್ರಾಜ್ಯ ಪ್ರತ್ಯೇಕವಾಗಿ ಸ್ವತಂತ್ರ ರಾಜ್ಯವಾಗಿ ಆಳ್ವಿಕೆ ಮಾಡ್ತಿರ್ತೈತಿ. ಅದು ವಾಯವ್ಯ ದಿಕ್ಕಿಗೆ ಇರೋದ್ರಿಂದ ಇದು ಕಳಿಂಗ ಸಾಮ್ರಾಜ್ಯ ಏನಿರ್ತೈತೆ ಅಂದ್ರೆ ಆಗ್ನೇಯ ದಿಕ್ಕಿನ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿ ಇರ್ತೈತೆ ಅದು. ಅವಾಗ ಅವರು ಸ್ವತಂತ್ರರಾಗಿ ಆಳ್ವಿಕೆಯನ್ನು ನಡೆಸುತ್ತಾರೆ. ಯಾರು? ಕಳಿಂಗ ರಾಜವಂಶದಾರ ಸ್ವತಂತ್ರರಾಗಿ ಆಳ್ವಿಕೆ ನಡೆಸೋದ್ ಮುಂದೆ ಅಶೋಕ ಏನು ಮಾಡ್ತಾನೋ, ಭಾರತದಂತೆ ನಮ್ಮ ಸಾಮ್ರಾಜ್ಯವನ್ನು ನಾವು ವಿಸ್ತರಣೆಯನ್ನು ಮಾಡೇವಿ. ಈಗ ನಾವು ಕಳಿಂಗ ಸಾಮ್ರಾಜ್ಯವನ್ನ ನಮ್ಮ ರಾಜ್ಯಕ್ಕೆ ಸೇರ್ಪಡೆಗೊಳಿಸ್ಕೊಂಡ್ರೆ ಇಡೀ ಭಾರತದಾದ್ಯಂತ ನಾವು ಆಳ್ವಿಕೆ ನಡೆಸಬೇಕೈತೆ ಅಂತ ಹೇಳಿದೆ. ಕಳಿಂಗ ರಾಜವಂಶಕ್ಕೆ ಒಂದು ಸಂದೇಶನ ಕಳಿಸ್ತಾನೆ, ನೀವು ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಿ ಅಂಥೇಳಿ ಒಂದು ಸಂದೇಶನ ಕಳಿಸ್ತಾನೆ. ಅವಾಗ ಸ್ವತಂತ್ರರಾಗಿ ಆಳ್ವಿಕೆ ಮಾಡ್ತಿದ್ದಂತಹ ಯಾರು ಕಳಿಂಗ ರಾಜಮನೆತನ ಅದಕ್ಕೆ ಒಪ್ಪುವುದಿಲ್ಲ. ಇದರಿಂದ ಕೋಪಿತಗೊಂಡ ಅಶೋಕ ಏನು ಮಾಡ್ತಾನಪ್ಪ ಅಂದ್ರೆ ನಂದ ರಾಜವಂಶದ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇದನ್ನು ತಿಳಿದ ನಂದ ರಾಜವಂಶದವ್ರ ಸತ್ಯಕ್ಕೆ ನಾವು ಸ್ವತಂತ್ರವಾಗಿಯೇ ಇರಬೇಕಂತ ಹೇಳಿದ ಅಶೋಕನ ಜೊತೆ ಯುದ್ಧಕ್ಕೆ ಬರ್ತಾರೆ. ಆವಾಗ ನಡೆದಂಥ ಒಂದು ಘನಘೋರ ಯುದ್ಧ ಇದು ಕಳಿಂಗ ಯುದ್ಧ. ಎಲ್ಲಿ ನಡೀತೈತಪ್ಪ ಅಂದ್ರೆ ದಯಾ ನದಿ ತೀರದಲ್ಲಿ ಕ್ರಿಸ್ತಪೂರ್ವ ಎಷ್ಟು ನಡೀತೈತಿ 261ರಲ್ಲಿ ಈ ಕಳಿಂಗ ಯುದ್ಧ ನಡೀತೈತಿ. ಕಳಿಂಗ ರಾಜವಂಶ ಮತ್ತು ಅಶೋಕ ನಡುವೆ ಒಂದು ಘನಘೋರ ಯುದ್ಧ ನಡೀತೈತಿ. ಇದರಲ್ಲಿ 1,00,000ಕ್ಕೂ ಅಧಿಕ ಜನ ಸಾವನ್ನಪ್ತಾರೆ. ಯಾವ ಯುದ್ಧದಾಗ? ಈ ಕಳಿಂಗ ಯುದ್ಧದಲ್ಲಿ 1,00,000ಕ್ಕೂ ಅಧಿಕ ಜನ ಸಾವನ್ನಪ್ತಾರೆ. 1,00,000ಕ್ಕೂ ಅಧಿಕ ಜನ ಸಾವನ್ನಪ್ಪಿದ ಮೇಲೆ ಮತ್ತು ಅನೇಕ ಕಳಿಂಗ ರಾಜ್ಯದ ಸೈನಿಕರು ಅಂದರೆ 1,5 ಲಕ್ಷಕ್ಕೂ ಅಧಿಕ ಜನ 1,5 ಲಕ್ಷಕ್ಕೂ ಅಧಿಕ ಜನ ಸೈನಿಕರು ಅಶೋಕನ ಸೆರೆಯಾಳುಗಳಾದ್ಮೇಲೆ ಈ ಯುದ್ಧ ಇಲ್ಲಿಗೆ ಕೊನೆಗೆ ಹೋಗ್ತೈತಿ. ಅದರಲ್ಲಿ ಕಳಿಂಗ ರಾಜಮನೆತನ ಸೋಲ್ತೈತಿ. ಅಶೋಕ ವಿಜಯವನ್ನು ಸಾಧಿಸ್ತಾನೆ. ಅಲ್ಲಿಗೆ ಅಶೋಕ ಕಳಿಂಗ ರಾಜ್ಯವನ್ನು ಸಹ ಮೌರ್ಯ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸ್ತಾನೆ. ಯುದ್ಧ ಮುಗಿದ ನಂತರ ಅಶೋಕ ತನ್ನ ಸುತ್ತಲೂ ಒಮ್ಮೆ ನೋಡ್ತಾನೆ. ಯುದ್ಧದ ಪರಿಣಾಮ ಯಾವ ಥರ ಭೀಕರವಾಗಿತ್ತಪ್ಪ ಅಂದ್ರೆ ಅಲ್ಲಿ ಯುದ್ಧದಲ್ಲಿ ಮಡಿದಂತಹ ವೀರ ಯೋಧರ ರಕ್ತ ಯಾವ ಥರ ಹೊಂಟಿತ್ತಪ್ಪ ಅಂದ್ರೆ ಸಮುದ್ರದಲ್ಲಿ ನೀರು ಹರಿದಂಗೆ ಅಲ್ಲಿ ಮನುಷ್ಯರ ರಕ್ತ ಹರಿಯಾತಿತ್ತ.
ಇದನ್ನು ನೋಡಿದಂಥ ಅಶೋಕಗ ಮನಸ್ಸು ಒಂಥರ ಅವ ಮನಸ್ಸು ಒಂದು ನೋವನ್ನು ಉಂಟಾಕೈತೆ ಹೆಚ್ಚು. ಯಾಕಂದ್ರೆ ಒಂದು ಯುದ್ಧಕ್ಕಾಗಿ ನಾವು ಇಷ್ಟೊಂದು ಸೈನಿಕರ ಪ್ರಾಣವನ್ನು ತೆಗೆದೀವಿ ಒಂದು ಪ್ರದೇಶಕ್ಕಾಗಿ ಅಂತ ಹೇಳ್ತೀವದ ಮನಸ್ಸಿಗೆ ನೋವನ್ನು ಉಂಟಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾರು? ಅಶೋಕ. ಕಳಿಂಗ ಯುದ್ಧದಂತಾದ ದುಷ್ಪರಿಣಾಮವನ್ನು ನೋಡಿ ಅಲ್ಲಿ ಲಕ್ಷಾಂತರ ಜನ ಸಾವಿನ ಸುದ್ದಿಯನ್ನು ನೋಡಿ ಸಾವಿನ ದೃಶ್ಯವನ್ನು ನೋಡಿ ಅಶೋಕ ಏನು ಮಾಡ್ತಾನಪ್ಪ ಅಂದ್ರೆ ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮನ ಸ್ವೀಕರಿಸಿದ್ದ ಯಾರು? ಉಪಗುಪ್ತ ಮುನಿ. ಯಾರು? ಉಪಗುಪ್ತ ಮುನಿಯ ಪ್ರಭಾವಕ್ಕೆ ಒಳಪಟ್ಟು. ಯಾರು? ಅಶೋಕ ಉಪಗುಪ್ತ ಮುನಿಯ ಪ್ರಭಾವಕ್ಕೆ ಒಳಪಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲಿಂದ ಅವನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ಕೊತ ಮುಂದೆ ನಡೀತಾನು. ಮತ್ತು ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂದ್ರೆ ಅಶೋಕನು ತನ್ನ ಆಳ್ವಿಕೆಯ ಕಾಲದಲ್ಲಿ, ಅಂದ್ರೆ ಅಶೋಕನ ಆಳ್ವಿಕೆಯ ಕಾಲ ಯಾವುದು? ನಾವು ಅಶೋಕನ ಆಳ್ವಿಕೆ ಕಾಲ ನೋಡ್ಬೇಕಾದ್ರೆ 273ರಿಂದ 232 ಈ ಒಂದು ಕಾಲಾವಧಿಯೊಳಗೆ ಅಶೋಕ ತನ್ನ ಯುದ್ಧವನ್ನು ಮಾಡಿದಂಥ ಪ್ರಮುಖ ಒಂದೇ ಒಂದು ಯುದ್ಧ ಯಾವುದಪ್ಪ ಅಂದ್ರೆ ಅದೇ ಕಳಿಂಗ ಯುದ್ಧ. ಇದರಿಂದ ಅಶೋಕನ ಮನಸ್ಸಿಗೆ ದುಃಖವನ್ನು ಉಂಟಾಗಿ, ಕಳಿಂಗ ಯುದ್ಧದಿಂದ ಅನೇಕ ದುಃಖ ಉಂಟಾಗಿ ಅವನು ಅಲ್ಲಿಗೆ ಯುದ್ಧವನ್ನು ತ್ಯಜಿಸಿ, ಅಂದರೆ ಯುದ್ಧವನ್ನು ಅಂಕರು ಗೆದ್ದಿರ್ತಾನೆ. ಯುದ್ಧವನ್ನು ಮುಗಿದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದು ಯಾರೋ ಉಪಗುಪ್ತ ಬೌದ್ಧ ಮುನಿಯ ಪ್ರಭಾವಕ್ಕೆ ಒಳಪಟ್ಟು. ಹಾಗಾದ್ರೆ ನಮ್ಗೆ ಈ ಕಳಿಂಗ ಯುದ್ಧದ ಕುರಿತು ನಾವು ಎಲ್ಲಿ ತಿಳ್ಕೊಬೋದಪ್ಪ ಅಂದ್ರೆ ನಾವು 13ನೇ ಬಂಡೆಗಲ್ಲು ಶಾಸನ, 13ನೇ ಬಂಡೆಗಲ್ಲು ಶಾಸನದಲ್ಲಿ ನಾವು ಕಳಿಂಗ ಯುದ್ಧದ ಕುರಿತಾಗಿ ಅದರಿಂದ ಆದ ಪರಿಣಾಮವನ್ನು, ಅದರ ದೃಶ್ಯವನ್ನು ನಾವು 13ನೇ ಬಂಡೆಗಲ್ಲು ಶಾಸನದಲ್ಲಿ ತಿಳಿದುಕೊಳ್ಬೋದು. ಇದನ್ನು ಕಳಿಂಗ ಯುದ್ಧದ ಕುರಿತಾಗಿ ನಾವು ಯಾವ ಶಾಸನದಲ್ಲಿ ತಿಳಿದುಕೊಳ್ಳಬಹುದು ಅಂತೇಳಿ ಎಕ್ಸಾಮ್ನಾಗ ಕೇಳ್ತಾರೆ. ಯಾವಪ್ಪ ಅಂದ್ರೆ 13ನೇ ಬಂಡೆಗಲ್ಲು ಶಾಸನ. ಇದಿಷ್ಟ ಏನಪ್ಪ ಅಂದ್ರೆ ಕಳಿಂಗ ಯುದ್ಧದ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ. ಈಗ ನಾವು ಈ ವಿಡಿಯೋದಾಗ ಏನು ನೋಡಿದ್ದೀವಿ, ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಯಾವ ಥರನಾಗಿತ್ತು, ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಕಳಿಂಗ ಯುದ್ಧದ ಕುರಿತಾಗಿ ತಿಳಿದುಕೊಂಡಿವಿ. ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ VV ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳನ್ನ ನೋಡಿ ವೀಕ್ಷಿಸಿ.